ಯಾಕೆ ಕುಂಭಮೇಳ 12 ವರ್ಷಕ್ಕೊಮ್ಮೆ ಕೇವಲ 4 ಸ್ಥಾನಗಳಲ್ಲಿ ಮಾಡಲಾಗ್ತದ? ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಇಂದ್ರದೇವನ ಮೂರ್ಖತನದಿಂದ ಋಷಿ ದುರ್ವಾಸ ಕೋಪಗೊಂಡು ಎಲ್ಲಾ ದೇವಾನುದೇವತೆಗಳಿಗೆ ಶಾಪ ಕೊಡ್ತಾರಂತ. ಆಗ ಎಲ್ಲಾ ದೇವತೆಗಳು ಶಕ್ತಿ ಕಡಿಮೆ ಆಗಿ ಅಸುರರ ಜೊತೆಗೆ ಯುದ್ಧದಾಗ ಎಲ್ಲಾ ದೇವತೆಗಳು ಸೋಲ್ತಾರ. ಎಲ್ಲಾ ದೇವತೆಗಳು ಸಹಾಯಕ್ಕಾಗಿ ಭಗವಾನ್ ಶ್ರೀ ವಿಷ್ಣುವಿನ ಬಳಿ ಬರ್ತಾರ. ಆಗ ವಿಷ್ಣು ಹೇಳ್ತಾರ, ನೀವು ಸಮುದ್ರ ಮಂಥನ ಮಾಡಿ ಅಂತ. ಆಗ ಎಲ್ಲಾ ದೇವತೆಗಳು ರಾಕ್ಷಸರೊಂದಿಗೆ ಅಮೃತ ತೆಗೆದುಕೊಳ್ಳಲು ಸಲುವಾಗಿ ರಾಜಿ ಆಗ್ತಾರ. ಆಗ ಸಮುದ್ರ ಮಂಥನ ಪ್ರಾರಂಭ ಆಗ್ತದ. ಸಮುದ್ರದಿಂದ ಒಂದೊಂದಾಗಿ ಶ್ರೇಷ್ಠ ವಸ್ತುಗಳು ಬರಲು ಪ್ರಾರಂಭ ಆಗ್ತವ. ಯಾವಾಗ ಅಮೃತ ಕಳಶ ಹೊರಗೆ ಬರ್ತದ ಅದನ್ನ ಪಡಿಲಿಕ್ಕೆ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಿರ್ತಾರಂತ. ಭಗವಾನ್ ಇಂದ್ರನ ಮಗ ಜಯಂತನು ಅವನ ಸನ್ನೆಯಿಂದ ಅಮೃತ ಕಳಶ ತೆಗೆದುಕೊಂಡು ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾರ. ಅಮೃತ ಕಳಶ ಪಡಿಲಿಕ್ಕೆ ದೇವಾನು ದೇವತೆಗಳು ಮತ್ತು ಬಲಾಢ್ಯ ರಾಕ್ಷಸರ ಅಸುರರ ನಡಬರ್ಕ ಸತತವಾಗಿ 12 ದಿನಗಳ ಕಾಲ ಯುದ್ಧ ನಡೀತದ. ಈ ಯುದ್ಧದ ಸಮಯದಲ್ಲಿ ಅಮೃತ ಕಳಶದಿಂದ ಕೆಲ ಹನಿಗಳು ಭೂಮಿಯ ಮೇಲೆ 4 ಸ್ಥಳಗಳಲ್ಲಿ ಬೀಳತಾವಂತ ಹೇಳ್ತಾರ. ಅಮೃತದ ಮೊದಲನೇ ಹನಿ ಪ್ರಯಾಗರಾಜದಲ್ಲಿ, 2ನೇ ಹನಿ ಹರಿದ್ವಾರದಲ್ಲಿ, 3ನೇ ಹನಿ ಉಜ್ಜಯಿನದಲ್ಲಿ ಮತ್ತ ಕೊನೆಯದಾಗಿ ನಾಸಿಕ್ದಲ್ಲಿ ಬೀಳ್ತದಂತ. ಇದೇ ಕಾರಣಕ್ಕ ಈ 4 ಸ್ಥಳಗಳಲ್ಲಿ ಕುಂಭಮೇಳ ಆಯೋಜನೆ ಮಾಡಲಾಗ್ತದ. ಮತ್ತ ಇದನ್ನು ಹೇಳ್ತಾರ, ಜಯಂತ ಅಮೃತ ಕಳಶ ತೆಗೆದುಕೊಂಡು ಹೋಗುವಾಗ 12 ದಿನಗಳಲ್ಲಿ ಸ್ವರ್ಗ ತಲುಪಿದರಂತ. ಪುರಾಣಗಳ ಪ್ರಕಾರ ದೇವಾನು ದೇವತೆಗಳು ಭೂಮಿಯ ಮೇಲಿನ 1 ವರ್ಷವೂ ಅವರಿಗೆ 1 ದಿನಕ್ಕ ಸಮ ಅಂತ. ಇದೇ ಕಾರಣಕ್ಕ ಕುಂಭಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ಆಯೋಜನೆ ಆಗ್ತದ. ಮೊದಲು ಇಂತಹ ಮಾಹಿತಿಗಾಗಿ ಈ ಪೇಜ್ ನ ಫಾಲೋ ಮಾಡಿ ಮತ್ತು ಈ ಸಲ ಕುಂಭಮೇಳಕ್ಕ ನೀವು ಹೋಗಿರೇನು ಇಲ್ಲ ಅಥವಾ ಇನ್ನ ಹೋಗ್ಬೇಕಂತ ಪ್ಲಾನ್ ಮಾಡಕತ್ತೀರೇನು ಅಂತೇಳಿ ಕಮೆಂಟ್ ಮಾಡ್ರಿ. ಧನ್ಯವಾದಗಳು.